Dear students, now I tell about simplification. ಸರಳೀಕರಣ. ಇವಾಗ ಭಾಗಾಕಾರ, ಸಂಕಲನ, ಗುಣಾಕಾರ, ಭಾಗಾಕಾರ ಎಲ್ಲ ಚಿಹ್ನೆಗಳು ಕೂಡ ಬಂದಿರ್ತಾವೆ. ಅವಾಗ ಯಾವ ರೀತಿ ಮಾಡಬೇಕು? ಫಸ್ಟ್ ಏನೇನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹೌದು, 5 ಒಂದೇ 5 ಅಲ್ಲೇ ನಂತರ 2 ಬತ್ತು 2 ಆದಮೇಲೆ 40 ಪ್ಲಸ್ 5 ಇದರಿಂದ ನಾವು ಭಾಗಾಕಾರ ಮಾಡಿದಾಗ 2 ಬತ್ತು ಇಂಟು 3 ಮೈನಸ್ 4. ಅವಾಗ ಬ್ರಾಕೆಟ್ ಬಂದಾಗ ಆಮೇಲೆ ಮಾಡ್ಬೇಕು ಭಾಗಾಕಾರ ಮಾಡ್ಕೋಬೇಕು. ಭಾಗಾಕಾರ ಯಾರಂದ್ರೆ 2 20 ಪ್ಲಸ್ 5 ಪ್ಲಸ್ 2 ಇಂಟು 3 ಮೈನಸ್ 4. ಭಾಗಾಕಾರ ಏನು ಮಾಡೋಣಪ್ಪ ಅಂತ ಗುಣಾಕಾರ ಮಾಡ್ಕೊಳ್ಳೋಣ. 2 3 6 20 ಪ್ಲಸ್ 6 20 ಪ್ಲಸ್ 6 ಮೈನಸ್ 4. ಆಮೇಲೆ ಸಂಕಲನ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಏನು ಮಾಡಪ್ಪ ಅಂದ್ರೆ ಕಲಿಬೇಕು. 20 ಪ್ಲಸ್ 6 26 ಮೈನಸ್ 4 26 26 4 22. ಓಕೆ, ಇದು ರೈಟ್ ಆನ್ಸರ್.